ವಿಮಾನ ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಇನ್ಮುಂದೆ ನೀವು ವಿಮಾನದಲ್ಲಿ ಪ್ರಯಾಣಿಸುವಾಗ ನಿಮ್ಮ ಫೋನ್ ಚಾರ್ಜ್ ಮಾಡಲು ಪವರ್ ಬ್ಯಾಂಕ್ ಬಳಸುವ ಹಾಗಿಲ್ಲ. ಹೌದು, ಪವರ್ ಬ್ಯಾಂಕ್ ಹಾಗೂ ಲಿಥಿಯಂ ಬ್ಯಾಟರಿಗಳ ಬಳಕೆಗೆ ಡಿಜಿಸಿಎ ಬ್ರೇಕ್ ಹಾಕಿದೆ. ಇಷ್ಟಕ್ಕೂ ಪವರ್ ಬ್ಯಾಂಕ್ ಮೇಲೆ ನಿರ್ಬಂಧ ಹೇರಿದ್ದು ಯಾಕೆ? ಹೊಸ ರೂಲ್ಸ್ ಏನ್ ಹೇಳುತ್ತೆ? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ವಿಮಾನ ಪ್ರಯಾಣ ಅಂದ್ರೆ ಅಲ್ಲಿ ಸುರಕ್ಷತೆಗಿಂತ ಮತ್ಯಾವುದು ಮುಖ್ಯ ಅಲ್ಲ. ಇದೀಗ ವಿಮಾನಯಾನದ ಸುರಕ್ಷತೆಯ ದೃಷ್ಟಿಯಿಂದ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಂದ್ರೆ ಡಿಜಿಸಿಎ ಹೊಸ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ. ಇನ್ಮುಂದೆ ವಿಮಾನದ ಒಳಗೆ ಪವರ್ ಬ್ಯಾಂಕ್ಗಳ ಬಳಕೆಗೆ ಸಂಪೂರ್ಣ ನಿಷಿದ್ಧ ಮಾಡಿದೆ. ಮೊಬೈಲ್ ಫೋನ್ ಹಾಗೂ ಗ್ಯಾಜೆಟ್ಗಳನ್ನು ಚಾರ್ಜ್ ಮಾಡಲು ಬಳಸುವ ಪವರ್ ಬ್ಯಾಂಕ್ಗಳು ವಿಮಾನದ ಒಳಗೆ ಶಾರ್ಟ್ ಸರ್ಕ್ಯೂಟ್ಗೆ ಕಾರಣ ಆಗಬಹುದು. ಈ ಲಿಥಿಯಂ ಬ್ಯಾಟರಿಗಳು ಅತಿಯಾಗಿ ಬಿಸಿಯಾದರೆ ಸ್ಫೋಟಗೊಳ್ಳುವ ಅಥವಾ ಬೆಂಕಿ ಹೊತ್ತಿಕೊಳ್ಳುವ ಅಪಾಯ ಹೆಚ್ಚಿದೆ. ಹೀಗಾಗಿ ಡಿಜಿಸಿಎ ಈ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಬರೀ ಬಳಕೆಯಷ್ಟೇ ಅಲ್ಲ, ನೀವು ಪವರ್ ಬ್ಯಾಂಕ್ ಅನ್ನ ಎಲ್ಲಿ ಇಡಬೇಕು ಅನ್ನೋದಕ್ಕೂ ನಿಯಮ ಇದೆ. ನಿಮ್ಮ ಪವರ್ ಬ್ಯಾಂಕ್ ಮತ್ತು ಸ್ಪೇರ್ ಬ್ಯಾಟರಿಗಳನ್ನ ಹ್ಯಾಂಡ್ ಲಗೇಜ್ ನಲ್ಲಿ ಮಾತ್ರ ಒಯ್ಯಬೇಕು. ಚೆಕ್ ಇನ್ ಬ್ಯಾಗ್ ನಲ್ಲಿ ಹಾಕುವಂತಿಲ್ಲ. ಯಾಕಂದ್ರೆ ಲಗೇಜ್ ಇಡುವ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡ್ರೆ ತಕ್ಷಣ ಪತ್ತೆ ಹಚ್ಚುವುದು ತುಂಬಾ ಕಷ್ಟ. ಅದೇ ಹ್ಯಾಂಡ್ ಬ್ಯಾಗ್ ನಲ್ಲಿದ್ರೆ ಸಿಬ್ಬಂದಿ ಕೂಡಲೇ ಕ್ರಮವನ್ನ ಕೈಗೊಳ್ಳಬಹುದಾಗಿದೆ. ಲಿಥಿಯಂ ಬ್ಯಾಟರಿಯಿಂದ ಉಂಟಾಗುವ ಬೆಂಕಿ ಅಷ್ಟು ಸುಲಭವಾಗಿ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇಂತಹ ಸಾಧನಗಳ ಬಳಕೆ ಹೆಚ್ಚಾಗಿರುವುದರಿಂದ ಅಪಾಯದ ಮೌಲ್ಯಮಾಪನ ಮಾಡುವಂತೆ ವಿಮಾನಯಾನ ಸಂಸ್ಥೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಒಂದು ವೇಳೆ ವಿಮಾನದೊಳಗೆ ಹೊಗೆ ಅಥವಾ ಜ್ವಾಲೆ ಕಾಣಿಸಿಕೊಂಡ್ರೆ ಅದನ್ನ ಹತೋಟಿಗೆ ತರಲು ಸಿಬ್ಬಂದಿಗೆ ವಿಶೇಷ ತರಬೇತಿ ನೀಡುವಂತೆಯೂ ನಿರ್ದೇಶನವನ್ನು ನೀಡಲಾಗಿದೆ. ಒಟ್ನಲ್ಲಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅನ್ನೋದು ಡಿಜಿಸಿಎ ಉದ್ದೇಶ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.